ಕಪಾಲ್ ಹುಳ ತಿರ್ಸಿಬಿಟ್ಟೇನೋ ಕಪಾಲ್ ಹುಳ ತಿರ್ಸಿಬಿಟ್ಟೇನೋ ಸಿಟ್ಟು ಬಂದರೆ ಮತ್ತು ಮಾತಾಡ್ತಾನೆ. ನೀವು ನನಗೆ ಹೇಳ್ತೀರಿ ಅಂತೀಯ, ಮತ್ತೆ ಯಾರಿಗೆ ಹೇಳಲ್ಲ? ಮತ್ತೆ ಯಾರಿಗೆ ಹೇಳಲಿ? ಮನೆಗೆ ಬಂದು ನೆಂಟ್ರಿಗೆ ಹೇಳಲ್ಲ ನೀವು ಮಾತಾಡಿ ಸರಿ ಇಲ್ಲ ಅಂತ? ಅದು ಅವ್ರು ಮಾತಾಡಿದ್ರಲ್ಲಿ ತಪ್ಪೇನದೆ? ತಪ್ಪೇನದೆಯಾ? ನಿನ್ನ ಹಣೆ ಬರೋಕ್ಕೆ ಕಟ್ಕೊಂಡು ಹೆಂಡ್ತಿನ ಹೆಂಗೆ ನಡೆಸ್ಕೋಬೇಕು ಅಂತ ಗೊತ್ತಿಲ್ಲ. ಆ ಬಸ್ರಿ ಹಿಂಗ್ಸಿನ ಹತ್ರ ನಿನಗಷ್ಟೆಲ್ಲ ಬೇಕಿತ್ತಾನ? ಅಲ್ಲ, ಸುಸ್ತಾಗ ಮಲಗಿದೆ ಒಂದು ನಾಯಿಗೆ, ಹಬ್ಬದ ನಾಯಿ ಅಲ್ಲೆಲ್ಲ ಓಡಾಡೋದು ಅಡ್ಡ ಮಲ್ಕೊಂಡ್ರೆ ನೋಡೋರು ಹೇಳ್ತಾರೆ, ಅಯ್ಯೋ ಯಾಕೋ ಸುಸ್ತಾಗಿ ಮಲಗಿದೆ ಅಂತ. ಅಷ್ಟು ಕನ್ಕರ್ ಇಲ್ಲದೆ ಹೋತಾನ ನಿಂಗೆ? ಈ ಥರ ಮಾಡಿದ್ರೆ ಯಾರು ಕೊಳ್ಳು ಬಳ್ಳಿಗೆ ಹೊಟ್ಟಿರಿದೇ ಇರ್ತದ? ಹೇಳ್ದೆ ಬಿಡ್ತಾರ? ಮಾತಾಡದೆ ಬಿಡ್ತಾರ? ನಿನಗೆ ಯಾವಾಗ ಇನ್ನು ಬುದ್ಧಿ ಬರೋದು ಯಾವಾಗಲ ನಿಂಗೆ? ಮತ್ತು ನನಗೆ ಹೇಳ್ತೀರಿ ಅಂತ ಹೇಳ್ತೀಯ? ನಿನ್ನ ಎದಿಗೆ ರಣ ಹೊಡೆದದನ? ಹೇಳಿ, ನಿನ್ನ ಎದಿಗೇನ ರಣಗಿಣ ಹೊಡೆದದ? ಅಲ್ಲ, ಕೈ ಕಾಲು ಹೆಳುಗಿಳೋಲ್ಲ ನಿಂಗೆ? ಹೋಗೊಂದು ಲೊಟ್ಟು ಕಾಫಿ ಬಗ್ಸಿ ಕುಡಿಯೋಕ್ಕಾಗಲ್ಲ. ಅದನ್ನು ನಿನ್ನ ಕಾಲು ಬುಡಕ್ಕೆ ತಂದು ಕೊಡೋಕೆ ಒಂದು ಜನ ಬೇಕಾ? ಖಾಲಿ ಕಾಪಿಗೆ ಇಷ್ಟೆಲ್ಲ ರಾಂಪರಾದ ಅಂತ ಮಾಡಿಟ್ಟಲ್ಲ. ಅಷ್ಟಾದ ಒಂದು ಮಾತಾಡ್ತಾರೋ ನಿಧಾನ ಮಾತಾಡ್ಬೇಕು ಅನ್ನೋದಿಲ್ಲ ನಿಂಗೆ. ಅವಳು ಚೆನ್ನಾಗಿ ಮಾತಾಡ್ತಿತ್ತಂತೆ, ಇಲ್ಲಿ ಬಂದಕ್ಕೂ ಮಲಗಿದಂತೆ. ಎಂತದ ಮತ್ತೆ ನೀನು? ತೆಗೀರ್ ಮರ್ರಾತ್ಲೆಗೆ ಎಂತ ಮಾತಂತ ಆಡ್ತೀರಿ? ಒಂದು ಗಳಿಗೆ ಒಳ್ಳೇದೇ ಇರ್ತದೆ, ಕೆಟ್ಟದ್ದು ಇರ್ತದೆ. ಬಾಕಿದ್ದರಿಗೆ ಹೇಳ್ತೀರಿ ಒಳ್ಳೆ ಮಾತಾಡ್ತಿರ್ಬೇಕು, ಅಪ್ಪ ಅಮ್ಮ ಹಂಗೆ ಹಿಂಗೆ ಅಂತ. ನೀವು ಹೇಳೋದು ಎಂತ ಅದ? ಬೈರಿ, ನಾನೇನು ಬೇಡ ಅನ್ನಲ್ಲ. ಅದಕ್ಕೊಂದು ರೀತಿ ನೀತಿ ಇಲ್ಲ ಹಂಗಾರೆ. ದಾಟು, ಒಳಗೆ ದಾಟು. ಮತ್ತೆ ನಂಗೆ ಸಿಟ್ಟು ಜಾಸ್ತಿ ಬರ್ಸ್ಬೇಡ. ಸುಮ್ಮನೆ ಒಳಗೆ ಹೋಗು ಅಂದೆ. ಸುಮ್ಮನೆ ಒಳಗೆ ಹೋಗೋ. ಎಂತದಾರು ಸತ್ಕಡಿ ನಂಗೇನು. ಹಲೋ ರಾಕೇಶ್, ಅದು ಏನದು ಫೋನ್ ಎಲ್ಲಿಟ್ಟು ಹೋಗಿರ್ತೀರಿ ಹಂಗಾರೆ? ಸ್ವಲ್ಪ ಸತಿ ಫೋನ್ ಮಾಡಿ ಅಲ್ಲಿ ನೋಡಿ ಮಿಸ್ ಕಾಲ್ ಎಷ್ಟದೆ ಅಂತ. ಫೋನ್ ಮಾಡಿ ಮಾಡಿ ಸಾಕಾತು ಗೊತ್ತಾ? ಗಾಬರಿ ಬೇರೆ ಆತದಿಲ್ಲಿ. ಏನಂತ ನೋಡೋದು? ಅಷ್ಟು ಸತಿ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಅಂದರೆ ಅದು ಬಂದಮೇಲೆ ನೋಡಿದವ್ರು ಒಂದು ಕಾಲ್ ಮಾಡ್ತೀರಾ? ಅದೂ ಇಲ್ಲ. ಸಾರಿ ಮೊಬೈಲು ತೋಟಕ್ಕೆ ತೊಗೊಂಡು ಹೋಗೋದು ಮರ್ತೇ ಬಿಟ್ಟಿದ್ದೆ ನಾನು. ಸರಿ ಬಿಡಿ, ನಾನು ನೋಡೇ ಇಲ್ಲ ಮೊಬೈಲ್. ಈಗ ಮನೆಗೆ ಬರುವಾಗ ಅಲ್ಲಿ ರಿಂಗ್ ಕೇಳಿಸ್ತಾ ಮತ್ತು ಓಡ್ ಬಂದು ರಿಸೀವ್ ಮಾಡಿದ್ದು ನಾನು. ಈಗ ನೋಡಿದರೆ ಮತ್ತೆ ಮಾಡ್ತಿದ್ದೆ ಬಿಡಿ. ಸರಿ ಇರಲಿ. ಯಾಕೆ ಅಷ್ಟು ಅರ್ಜೆಂಟು ಫೋನ್ ಮಾಡಿದ್ರಲ್ಲ? ಎಲ್ಲ ಆರಾಮಿದ್ದಾರಾ? ಆರಾಮಿದ್ದಾರೆ, ಎಲ್ಲ ಆರಾಮಿದ್ದಾರೆ. ಫೋನ್ ಮಾಡಿದ್ದು ಏನಕ್ಕೆ ಅಂದರೆ, ನಾನು ಅಮ್ಮ ಬರ್ತಿದ್ದೀವಿ ಇವತ್ತು ಮನೆಗೆ. ನೀವಲ್ಲಿ ಮೇನ್ ರೋಡ್ ಹತ್ರ ಒಂಚೂರು ಕಾರ್ ತೊಗೊಂಡ್ಬರ್ತೀರಾ? ಮೇಯ್ನ್ ರೋಡ್ ಹತ್ರ ಅಂದರೆ ಗೊತ್ತಾಯ್ತಾ? ಇಲ್ಲಿಗೆ ಇವ್ರ ಮನೆಗೆ ಬರೋಕ್ಕೆ ಟರ್ನ್ ಆಗ್ತೀವಲ್ಲ ನಾವು, ಅಲ್ಲಿ ಟಾರ್ ರೋಡಿಂದ ಮನ್ ರೋಡಿಗೆ ಬರ್ತೀವಲ್ರಿ, ಅಲ್ಲಿಗೆ ಬನ್ನಿ ಸಾಕು. ನಾನು ಅಮ್ಮ ಅಲ್ಲಿ ತನಕ ಬರ್ತೀವಿ. ನೀವೊಂದು 10 ನಿಮಿಷನ 1/4 ಗಂಟೆ ಬಿಟ್ಟು ಹೊರಡಿ. ನಾವು ನಡ್ಕೊಂಬರೋಷ್ಟೊತ್ತಿಗೆ ನೀವು ಅಲ್ಲಿಗೆ ಬರೋಕ್ಕೂ ಸರಿ ಆಗ್ತದೆ. ಹೊರಡಿ. ಮತ್ತೆ ಇನ್ನೊಂದು ಸತಿ ಫೋನ್ ನೆಟ್ವರ್ಕ್ ಸಿಗುತ್ತಾ ಸಿಗಲ್ಲ ಈಗಲೇ ಹೇಳಿರ್ತೀನಿ. ಮತ್ತು ಇನ್ನೊಂದು ಸತಿ ಫೋನ್ ಮಾಡಲ ಅಂತೇಳಿ ಹಾಗೆ ಇರೋದು ಬೇಡ. ನೀವು ಬೇಕಾದ್ರೆ ಈಗಲೇ ಹೊರಡೋದಾರು ಹೊರಡಿ, ಏನು ತೊಂದರೆ ಇಲ್ಲ. ಅಯ್ಯೇ ಹೊತ್ತು ಇದಕ್ಕೆ ಏನು ಬಂತಂತ ನಡಲಿ. ಪೂರ್ವಿತಾ, ಏನಾಗಿದೆ ನಿಂಗೆ? ಏನಾಗಿದೆ? ತಡಿ ಅಂಕ, ಫೋನ್ ಇಡಬೇಡ. ಇದು ಅಲ್ಲ, ಅಯ್ಯೋ ಇದೊಬ್ಳು ಏನು ಹೋಗ್ಬೇಕು ಅಂತೇಳಿ ಹಠ ಮಾಡ್ತಾ ಇದೆ. ನಾನು ಹೇಳ್ತಿದ್ದೀನಿ ಇವತ್ತೊಂದು ರಾತ್ರಿ ಇದ್ದು ಹೋಗೋಣ ಅಂಥೇಳಿ. ಇಲ್ಲ, ನಮ್ಮ ಮನೆಯವ್ರಿಗೆ ಗೋಳಾಗ್ತದೆ, ಅವ್ರಿಗೆ ಬೇಜಾರಾಗ್ತದೆ ಅಂತದಪ್ಪ. ಇವತ್ತೊಂದು ದಿವ್ಸ ಇದ್ದು ಬರೋದಾ? ಹಾಂ ಇದ್ದು ಬನ್ನಿ, ನಂದೇನು ತೊಂದರೆ ಇಲ್ಲಪ್ಪ. ಅವ್ರು ಯಾಕೆ ಹಂಗೆ ಅಂದ್ಕೊತಾರಂತೆ? ನಾ ಆರಾಮಿದ್ದೀನಿ. ನಾ ತೋಟ ಗದ್ದೆಗೆಲ್ಲ ಹೋಗಿ ಬಂದ್ಕೊಂಡು ಇರ್ತೀನಿ. ಇವತ್ತೊಂದು ದಿವಸ ಇದ್ದು ಬನ್ನಿ, ಏನು ತೊಂದರೆ ಇಲ್ಲ. ಅಮ್ಮ ನೀವು ಹೋಗು, ಆ ಕಡೆ ಹೋಗು. ನಾ ಫೋನ್ ಕಟ್ ಮಾಡ್ತೀನಿ ರೀ. ಇನ್ನೊಂದು 2 ನಿಮಿಷ ಬಿಟ್ಟು ಮಾಡ್ತೀನಿ, ರಿಸೀವ್ ಮಾಡಿ. ನಿಂಗೆ ಎಂತ ಆಗ್ಯದಮ್ಮ? ಎಂತ ಆಗ್ಯದ? ಇಷ್ಟು ಹೇಳಿಸ್ಕೊಂಡು ಮತ್ತೆ ಇಲ್ಲಿ ಇರೋಕ್ಕಂತಲೇ ಯೋಚನೆ ಮಾಡ್ತಿದ್ದೀಯಾ? ನಾ ಹೇಳೋದಾದ್ರೆ ಅಕ್ಕನ್ನು ಕರ್ಕೊಂಡು ಹೋಗೋಣ ಅಂತ ಅನ್ನಿಸ್ತಾ ಇದೆ ಗೊತ್ತಾ? ಯಾವುದನ್ನು ನೆಟ್ಟಿಗೆ ಆಗಕ್ಕೆ ಬಿಟ್ಟರೆ ಇವ್ರ ಮನೇಲಿ ಬೇಕತ್ತಲ್ಲ. ಇನ್ನು ಗೀಮಂತ ಮಾಡೋದು ಅಷ್ಟರಲ್ಲೇ ಇದೆ. ಅಷ್ಟು ದಿವಸ ಇದ್ದು ಮನ್ಸಿಗೆ ನೋವು ಮಾಡ್ಕೊಳೋದಕ್ಕಿಂತ ಸುಮ್ಮನೆ ಈಗಲೇ ನಾವು ಕರ್ಕೊಂಡು ಹೋದ್ರೆ ಜಾಗ್ರತೆ ನೋಡ್ಕಿಬೋದು ಮಾರತಿ. ಸುಮ್ಮನೆ ಇದ್ದುಬಿಡು ಹೇಳ್ತೀನಿ. ಸಿಟ್ಟಿ ಕುಯ್ದು ಹೇಳೋದು ಮೂಗು ಬೇಕು ಅಂದರೆ ಮತ್ತೆ ಬರಲ್ಲ ಗೊತ್ತಾನ? ಅಯ್ಯೋ, ನಾ ಮೂಗು ಕುಯ್ಯಲ್ಲ, ಬಾಯಿ ಕುಯ್ಯಲ್ಲಮ್ಮ. ಹೋಗ್ತಿದ್ದೀನಿ ಅಷ್ಟೇ, ಸುಮ್ಮನಿರು ನೀನು. ನೀ ಬರೋದಾರ ಬಾ, ಬರ್ದಿರ್ಬೇಡು.
ನಾನು ಒಬ್ಳೇನಾರು ಹೋಗ್ತೀನಿ, ನಾನಂತೂ ಇನ್ನಿಲ್ಲಿರಲ್ಲ. ಈ ಒಂದು ಕೆಲಸ ಆಗ್ಯದ ಈಗ. ಸರಿ ತಂಗಿ, ಈಗ ನಾ ಹೋಗೇ ಬಿಡ್ತೀನಿ ಅಂತ ಕೂತದೆ. ಗಂಡಗೆ ಫೋನ್ ಮಾಡ್ತಾ ಇದೆ, ಕಾರ್ ತಗೋಬಲ್ಲಿ ಅಂತ. ರೋಡ್ ತನಕ ತಗೋಬಲ್ಲಿ, ಅಲ್ಲಿ ತನಕ ನಾನು ಅಮ್ಮ ನಡ್ಕೊಬರ್ತೀವಿ ಅಂತ ಅದೇ. ಸೊ ಏನು ಹವ್ಯಾಸ ಆಗಿ ಹೋಯ್ತು ಹಂಗಾರೆ. ಘನಾಗಿದ್ದು ಮನೇಲಿ ಹಿಂಗಿದ್ದೊಂದು ಕಳ್ಳು ಬಂದು ಕೂತ್ಕೋತಪ್ಪ. ಈಗ ಎಂತ ಮಾಡಿದ್ರೆ? ಮಾಡೋದು ಎಂಥದ್ದು ಇಲ್ಲ. ಅವಳು ಹೋಗೋದಾರು ಹೋಗಲಿ, ನಾಣ ಏನು ಸ್ವಲ್ಪ ಕಟ್ಲ ಅದಕ್ಕೆ. ಆದರೂ ನಾನು ಕಟ್ಟಿದ್ದು ಹಂಗೆ ಇರಲಿ. ಹೋತಾ ಅವರಿಬ್ಬರೇ ಹೋಗಲ್ಲ, ಇದನ್ನು ಕರ್ಕೊಂಡು ಹೋಗ್ತಾರೆ. ಬಾಣ್ತಾರಿಕೆ ಮುಗಿಸೇ ಕಳಿಸ್ತೀವಿ ಅಂತಾರೆ. ಎಂತ ಮಾಡೋದಿಲ್ಲ? ಎಂತ ಮಾಡೋದು ಅಂದರೆ ಇರೋದು ಕರ್ಕೊಂಡು ಹೋಗಲಿ. ಬಾಣ್ತಾರಿಕೆ ಮುಗಿಸು ಕಳಿಸೋದೇನು ಬೇಡ, ಅಲ್ಲೇ ಬಿಟ್ಕೊಂಡ್ಲಿ. ಅವಳ ಹಂಬಾಕು. ದುಡ್ಡಿನ ಮದ ಅವಳಿಗೆ, ಮತ್ತೇನಲ್ಲ, ದುಡ್ಡಿನ ಮದ. ಅದಕ್ಕೆ ಧೈರ್ಯಕ್ಕೆ ಆ ಮದನಾರು ಅದೇ, ದುಡ್ಡದೆ. ನಿನಗೆ ಎಂತ ಅದೇ ಅಂತ ಇಷ್ಟು ಮದ ತೋರಿಸ್ತಿದ್ದೀಯ ನೀನ? ಪಗ್ತಾ ಅವ್ರ ಮನೆಗೆ ಕೈ ಹಾರೈಸಕ್ಕೆ ಹೋಗ್ಬೇಕು. ಈಗ ಮತ್ತೆ ಅದಕ್ಕೆ ಉಲ್ಟಾ ಮಾತು. ಅದು ನಿಮ್ಮನೆಗೆ ಬಂದಾಗ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ದಿದ್ರೆ ಏನಾತಿತ್ತು ನಿಂಗೆ? ಇಷ್ಟೆಲ್ಲ ಆತಿತ್ತಾ? ಅದಕ್ಕೂ ಈಗೊಂಥರ ಇದು ಸರಿ ತಗೋ. ಇಕ್ಕಟ್ಟಿನ ಪರಿಸ್ಥಿತಿ ಆಗಿದೆ. ಅತ್ಲಾಗೆ ತಾಯಿಗೆ ತಂಗಿಗೆ ಹೇಳ್ತದ, ಇತ್ಲಾಗ ಗಂಡಿಗೆ ಹೇಳ್ತದ. ಇವನಾರು ಅರ್ಥ ಮಾಡ್ಕೊಂಡು ಏನಾರು ಇದು ಮಾಡ್ಬೋದು. ಇವನು ಮತ್ತೊಂದು ತರ್ದವ, ಇವನೇ ಹೆಚ್ಚು ಅಂದರೆ ಇವನ್ಕಿಂತ ಹೆಚ್ಚು ಅದ್ರ ತಂಗಿ. ಏನು ಮಾಡೋದೇನ ಆಚೀಚೆ ಮನೇಲಿ ಒಂಥರ ಹವ್ಯಾಸಗಳು ಆತಿದ್ದು. ಸುಮ್ಮನಿರು. ನೀ ತಿಳ್ಕೊಂಡಿದ್ದು ತಾಯಿ ಮಕ್ಕಳು ಎಲ್ಲ ಸೇರಿ ಒಟ್ಟು ಸೇರಿ ಈ ನಾಟಕ ಮಾಡ್ತಾ ಇದ್ದಾರೆ ಗೊತ್ತಾನ. ಇನ್ನು ಎಲ್ಲಿಗೆ ಹಾರ್ಬೇಕಾಗ್ಯದ? ವಸಂತ ಅಲ್ಲಿ ಹತ್ರ ನಿತ್ತಿಯೆಲ್ಲ ಜಾಡ್ಸೊಂದು ಒದಿ ಹೇಳ್ತೀನಿ, ಒದಿ ಜಾಡ್ಸಿ ಮುಕ್ಕರ್ಸ್ಗೆ ಬೀಳ್ಬೇಕು. ಹಾಗೆ ಹಣೆ ಬರಕ್ಕೆ ಹೋಗ್ಬೇಕಂತೆ. ಕಾಣ್ತಾನೆ ಮುಗಿಸೇ ಬರೋದು ಬೇಡಂತೆ. ನೀ ಹೇಳ್ತೀಯ, ಎಲ್ಲರಿಗೂ ಹೇಳ್ತೀಯ. ಇಂದ ಹೆಂಡ್ತಿಗೆ ಹೇಳ್ತೀಯ, ನಾಳೆ ಅಪ್ಪ ಅಮ್ಮಗೆ ಹೇಳ್ತೀಯ, ವಯಸ್ಸಾತು ಎಂತಕ್ಕೆ ನೀವು ಇನ್ನೂ ಅಂತ. ನೀ ಇರ್ತೀಯಪ್ಪ ಉಂಟ್ಗೆಡ್ಗೆ ಹಂಗೆ ಒಬ್ಬನೇಯ. ಎಲ್ಲ ಸಮ ಅನ್ನಷ್ಟೊತ್ತಿಗಿದು ಏನು ಶುರುವಾತು ಅಂತ ನೋಡೋದು. ಏನು ನನ್ನೆಂತ ಸುಮ್ಮನಿರ್ಸೋದು ನೀನು? ಅಮ್ಮ ನೀನ ನಾನ ಹೇಳ್ತಿದ್ದೀನಿ, ಬಂದಾಗ್ಯದೆ, ಇದ್ದೇ ಹೋಗ್ಬೇಕು. ಇವತ್ತೊಂದು ದಿನ ಇದ್ದೇ ಹೋಗ್ಬೇಕು. ಒಂದು ಪಕ್ಷ ನಾವು ಮೊದಲೇ ನಾವು ಹೋಗೋದಂತ ತೀರ್ಮಾನ ಮಾಡ್ಕೊಂಡಿದ್ದಿದ್ರು ಹೀಗೆಲ್ಲ ಆದಮೇಲೆ ಇದ್ದೇ ಹೋಗ್ಬೇಕು. ಜಗಳ ದುಂಬಿ ಆದಾಗ ಅದನ್ನು ಸುಧಾರಿಸಿ ಮತ್ತೆ ಮಾತುಕತೆ ಆಡೇ ಹೋಗ್ಬೇಕು. ಅದೇ ಇದರಲ್ಲಿ ಹೊರಟು ಹೋಗಿಬಿಟ್ರೆ ಅದೇ ಮುಂದುವರೆದು ಹೋಗ್ತದೆ. ಈಗ ಇಲ್ಲೇ ಮಾತಾಡಿ ಒಂದು ಇದು ಮಾಡ್ಕೊಂಡು ಹೋದರೆ ಇನ್ನೊಂದು ಸತಿ ಬರೋಕ್ಕೆ ಸಲೀಸು. ಏನು ತಮಾಸಿಗೆ ಅಂತ ಮಾಡಿಯಾ? ಬಸ್ರಿ ಹಿಂಗ್ಸ್ ಅದನ್ನು ಕರ್ಕೊಂಡು ಹೋಗೋಕ್ಕೆ ಎಲ್ಲ ಬರ್ಬೇಕಲ್ಲ, ಯಾವ ಮಕ್ಕ ತಗೊಂಡು ಬರೋದ? ಯಾರು ಮಾತಾಡಿಸ್ದೇ ಇದ್ರೆ ಈಗ ಹಿಂಗೆ ಸಿಟ್ಕೊಂಡು ಹೋದ ಕೂಡಲೇ ಹೋಗೋದು ಬೇಡ, ಬಾರಿಸೋದು ಬೇಡ. ನಾಳೆ 10ರ ಮುಂಚೆ ಹೋಗೋಣ. ಒಳ್ಳೆ ಮಾತಲ್ಲಿ ನಿನ್ನ ಗಂಡಗೆ ಫೋನ್ ಮಾಡು, ನಾಳೆ ಬೆಳಿಗ್ಗೆ ಬಲ್ಲಿ ಅಂತ. ನನ್ನ ಹಣೆ ಬರೋನೇ ಸರಿ ಇಲ್ಲ ಬಿಡು, ನನ್ನ ಹಣೆ ಬರೋನೇ ಸರಿ ಇಲ್ಲ. ಖುಷಿಲಿರೋಣ ಅಂತ ನಿಮ್ಮನ್ನು ಕರ್ಕೊ ಬಂದಿದ್ದೇ ತಪ್ಪಾತು. ಇನ್ನು ಯಾವತ್ತೂ ನಿಮ್ಮನ್ನು ಬರೋಕ್ಕೆ ಹೇಳಲ್ಲ ನಾನು. ಸುಮ್ಮನೆ ಇರೋ ಸರಿತಾ. ಅದು ಎಂಥ ಮಾತಂತಾಡ್ತೀವಿ? ಮನೆ ಅಂದಮೇಲೆ ಇವೆಲ್ಲ ಗೊತ್ತಿರ್ತವೆ, ಓದ್ತಿರ್ತವೆ. ಎಲ್ಲ ಒಂದೇ ಮನೆಯಲ್ಲಿದ್ದಂಗೆ ಏನು ಮನೇಲಿ ನಾವು ತಾಯಿ ಮಕ್ಕಳು ಜಗಳ ಮಾಡ್ಕೊಂಡಲ್ಲ, ಅಕ್ಕ ತಂಗಿಗಳು ಜಗಳ ಮಾಡ್ಕೊಂಡಲ್ಲ, ಹಂಗಂತೇಳಿ ಬಿಟ್ಟೇ ಬಿಡ್ತೀವ? ಬೇಡ ಅಂತ ಸುಮ್ಮನಿರ, ಏನಾಗಲ್ಲ. ಒಂದೊಂದು ದಿವಸಗಳಿಗೆ ಹೆಂಗೆ ಆಗ್ತದೆ. ನಾನು ಮಾತಾಡ್ತೀನಿ, ಸುಮ್ಮನಿರು. ಪೂರಿತಾ ಫೋನ್ ಈಗ ನಿನ್ನ ಗಂಡಗೆ ಫೋನ್ ಮಾಡಿ ಇವತ್ತು ಬರೋದು ಬೇಡ ಅಂತ ಹೇಳ ಅಷ್ಟೇ. ತಿರುಗಿ ಮಾತಾಡಬೇಡ. ಎಂತ ಯಾರು ತಾಯಿ ಮಗಳು ಇಬ್ಬರು ಹೊಲ್ಟಾರನೆ? ಅಲ್ಲಿ ಅಲೇಸ್ಗೆ ಬಂದ್ಕೊಂಡು ಇಲ್ಲಿ ಹೇಳ್ತಾ ನಿತ್ತೀಯಲ್ಲ, ಹೋಗ ನಿಧಾನದಿಂದ ಮಾತಾಡೋಕ್ಕಾಗಲ್ಲ? ಬೇಡ ಇವತ್ತೊಂದು ದಿವಸ ಇದ್ದು ಹೋಗಿ ಅಂತ ಥರ ಹವ್ಯಾಸತ್ತಲ್ಲ ಮರತಿ. ಆಚೀಚೆ ಮನೇಲಿ ಎಷ್ಟೋ ದಿವಸದ ಮೇಲೆ ಒಂಥರ ಮನೆ ತುಂಬ ಜನ ಖುಷಿಲಿರೋದು ಅಂತ ಇದ್ದಿದ್ದು. ನಮ್ಮ ಹಣೆ ಬರ ಅಂದರೆ ಈಗೇನಾರು ಅವ್ರು ತಕ್ಷಣ ಹೊರಟ್ರೆ ಆಚೀಚೆ ಮನೆಯವರಿಗೆಲ್ಲ ಒಂಥರ ಗುಮಾನಿ ಬರ್ತದೆ, ಇಲ್ಲ ಏನೋ ಜಗಳ ಮಾಡ್ಕೊಂಡೇ ಹೋಗ್ಯಾರೆ ಅಂತ. ಹೆಂಗೆ ಮಾಡು, ಹೋಗೋದು ಬೇಡ ಅಂತ ಹೇಳು. ನೋಡು, ನಾನು ಆ ಮಗಿನ ಹತ್ರ ಮಾತಾಡ್ತೀನಿ. ತಪ್ಪು ನಮ್ಮ ಕಡೆ ಇದ್ಕೊಂಡು ಹಣೆ ಬರೋಕ್ಕೆ ನಿನಗೆ ಮಾತಾಡೋಕ್ಕೆ ಬಾಯಾರು ಬಂತಲ್ಲ, ಮತ್ತು ಹೋತೀಯ ಅವ್ರ ಮನೇಲಿ ಅದ್ರ ಗಂಡನ ಕಾಲು ಬಿಡೋಕ್ಕೆಯ ಬೇಕು ಅಂತ. ಅಷ್ಟೇ, ದುಡ್ಡಿನ ಹಂಬಾಕು. ದುಡ್ಡು ಅದೇ ಹಂಬಾಕು ತೋರಿಸ್ತದೆ. ನೀನು ಹಾಗೆ ದುಡ್ಡು ಇಟ್ಕೊಂಡು ಹಂಬಾಕು ತೋರಿಸು, ಯಾರು ಬೇಡ ಅಂತಾರೆ? ನಾ ಹೇಳಿದ್ರೆ ಈಗ ಅವ್ರು ಕೇಳೋಕ್ಕೋತಾರ ಅನ್ನಾರ. ನೀವೇ ಬಂದು ಒಂದು ಸಲ ಹೇಳಿದ್ರೆ ಆತಿತ್ತೇನ? ಈ ಸರಿ ಇತ್ತು ಎಂಥದ್ದು ಮಾತಾಡಲ್ಲ, ಸುಮ್ಮನೆ ಮುಲ್ಕೊಂಡದೆ ಅಳ್ತಾ.
ಅಲ್ಲ ನೀನು ಹಾಗೆ ಮಾತಾಡ್ತೀಯಲ್ಲ, ಮಾತೇ ಆಡೋಲ್ಲ ಸರಿತೆ ಅಂದರೆ ಎಂತ ಮಾತಾಡ್ತದೆ, ಎಂತ ಅಂತ ಮಾತಾಡ್ತದೆ. ತಾಯಿ ತಂಗಿ ಮನೆಗೆ ಬಂದಾಗ ಗಂಡದವ ಈ ಥರ ಬೈದರೆ ನೀವು ನಿಮ್ಮದೇ ತಪ್ಪು, ನನ್ನ ಗಂಡದ್ದೇ ಸರಿ ಅಂತ ಅವ್ರ ಹತ್ರ ಹೇಳಕ್ಕತ್ತದ ಅದು? ಇಲ್ಲ ನೀವು ಹಿಂಗೆ ಮಾತಾಡಬಾರ್ದಿತ್ತು ಅಂತ ಇಲ್ಲೇನಾರು ಬಂದು ಹೇಳಂಗದ್ಯಾ? ತಲೆ ಬುಲ್ಡೆಲ್ಲ ಅದೆಲ್ಲ ಇಲ್ಲಲ್ಲ, ಇದ್ದನಾದ್ರೆ ಹಿಂಗೆ ಮಾತಾಡ್ತಾರಲ್ಲ. ಬೇಡ, ನನಗೆ ಸಿಟ್ಟು ಬರ್ತದೆ. ಹೋಗು, ನೀವು ಹೋಗು, ನಿಧಾನದಿಂದ ಹೇಳು. ಸರಿತೆ ನಮ್ಮ ಅವರು ಅಷ್ಟೆಲ್ಲ ದುಡ್ಡು ಇದು ಮಾಡೋರಲ್ಲ, ಅವರು ತಿಳುವಳಿಕೆದೆ. ಹೋಗಿ ಹೇಳು, ನಾಳೆ ಬೆಳಿಗ್ಗೆ ಹೋಗ್ಬೋದು ಅಂತ ಹೇಳು. ಹೇಳು, ಹೋಗಿ ಮಾರತಿ. ನನಗೆ ದೊಡ್ಡ ಅಜ್ಞಾನ ಆಯ್ತು. ಯಾರಿಗೆ ಅಂತ ಹೇಳೋದು, ಯಾರಿಗೆ ಅಂತ ಬಿಡೋದು. ನೆಮ್ಮದಿಲ್ಲಿ ಒಂದು 2 ದಿನ ಇರೋಣ ಅಂದರೆ ಗುಡ್ಬೂಡ್ನ ಹೋಗಿ ಅದು ಏನೇನು ಮಾಡೋದನ್ನೇನು ಕಡಂದಷ್ಟಿ ಏನು ಆಚೀಚೆ ಮನೆಯವ್ರು ನೋಡ್ತಾ ನಿಂತಿದ್ರು ಹೋಗೋಷ್ಟೊತ್ತಿಗೆ. ಕಣ್ಣು ಗುಡ್ಡಿ ಹಿಂಗೆ ಹೋಗ